ಸಮರದಲ್ಲಿ ಹಾಸನದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ಅಭ್ಯರ್ಥಿ ಎ ಮಂಜು ಇದೀಗ ದೇವೇಗೌಡರು ಈ ಬಾರಿ 9ರ ಕಂಟಕ ಅವರಿಗೆ ಕಾಡ್ತಾ ಇದೆ. ಅದೇ ಅವರಿಗೆ ಅಪಶಕುನ. ಈ ಬಾರಿ ದೇವೇಗೌಡರು ಸೋಲು ಖಚಿತ ಅಂತ ಮಾತಾಡ್ತಿದ್ದಾರೆ. ಇದೀಗ ಬರ್ತಾ ಇದೆ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಎ ಮಂಜು ಇದೀಗ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಇದೀಗ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಜೊತೆಗೆ ದೇವೇಗೌಡರ ನಂಬರ್ನ ಭವಿಷ್ಯ ಹೇಳ್ತಿದ್ದಾರೆ. ದೇವೇಗೌಡರು ಅಥವಾ ಎಲ್ಲರಿಗೂ ಕೂಡ ದೇವರಿದ್ದಾರೆ, ಒಳ್ಳೇದು ಕೆಟ್ಟರು ದೇವರಿಗೂ ಗೊತ್ತು. 9ರ ಕಂಟಕವನ್ನು ಜಪ ಮಾಡಿದ್ದಾರೆ ಹಾಸನದ ಬಿಜೆಪಿ ಅಭ್ಯರ್ಥಿ ಶ್ರೀ ಎ ಮಂಜು ಅವರು. 2019 ಈ ವರ್ಷ 9 ಇದೆ. ಎಲೆಕ್ಷನ್ ಆಗ್ತಿರೋದು ಏಪ್ರಿಲ್ 18. 1+8 9. ಸೊ ಹಾಗಾಗಿ ದೇವೇಗೌಡರ ಸೋಲು ಖಚಿತ ಅಂತಿದ್ದಾರೆ. ಜೊತೆಗೆ ರೇವಣ್ಣ ಅವರು ರಾಮನಾಥಪುರಕ್ಕೆ ಹೋದಾಗ ಆ ಎಲ್ಲ ನಿರಾಶ್ರಿತರಿಗೆ ಬಿಸ್ಕೆಟ್ ಎಸೆದ್ರಲ್ಲ, ಅವಾಗ ಬಿಸ್ಕೆಟ್ ಎಸೆದ್ರಿ ನೀವು, ಈಗ ನೋಡಿ ಓಟ್ ಕೇಳಕ್ಕೆ ಹೋಗ್ತಿದ್ದೀರಾ ಅಂತ ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ಹಾಗಾದ್ರೆ ಬಿಜೆಪಿಯ ಅಭ್ಯರ್ಥಿ ಎ ಮಂಜು ಅವರ ಮಾತಿನ ಧಾಟಿ ಹೇಗಿತ್ತು ಬನ್ನಿ ಕೇಳೋಣ. ಇದೀರಿ 89 8 ಜನ MLA ಇದ್ದು MP ಇದ್ದಾಗ ಏನಾಯ್ತು ಅಂತ ಜ್ಞಾಪಕ ಇದೆಯಾ? 99 ಜ್ಞಾಪಕ ಇದೆಯಾ? ಅದೇ 2019 ಬರ್ತದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಅಂದ್ರೆ 9 ಅನ್ನೋದು ಅವ್ರಿಗೆ ಕಂಟಕ. ಅದ್ರ ಜೊತೆಗೆ 18ನೇ ತಾರೀಕು ಆಗ್ತಾ ಇರೋದು ಅಂದ್ರೆ 8 1 9 ಅದು ಕೂಡ ಕಂಟಕ. ಯಾತಕ್ಕೆ ಅಂದ್ರೆ ಇದು ಒಂಥರ ಹೇರ್ ಮಾಡಿಸ್ದಂಗೆ ಜೋಡಿ ಬರ್ತಾ ಇದೆ. ನಾನು ಗೊತ್ತಿಲ್ಲ, ಎಲ್ಲ ಟಿವಿನಲ್ಲಿ ಅಲ್ಲಿ ಬಂದು ನೋಡ್ತಾ ಇದೀನಿ, ಅದೇನೋ ತೆಂಗಿನಕಾಯಿ ಹೊಡೆದ್ರಂತೆ, ಅದು ಹೊಡಿಲೇ ಇಲ್ವಂತೆ. ಇದು ಅಂದ್ರೆ ಅವ್ರಿಗೆ ಅವರೇ ಅಪಶಕನ. 8 ಜನ MLA. ಇದು ಎ ಮಂಜು ಹಾಸನದಲ್ಲಿ ಹೇಳಿಕೆ ಕೊಟ್ಟರು. ದೇವೇಗೌಡರು ಗೆಲ್ಲೋ ಚಾನ್ಸ್ ಬಹಳ ಕಡಿಮೆ, ಇಲ್ಲವೇ ಇಲ್ಲ. 89 99 2019 ಎಲೆಕ್ಷನ್ ನಡೀತಿರುವಂಥ ಏಪ್ರಿಲ್ 18. 1+8 9. ಈ 9ರ ಕಂಟಕವನ್ನು ಎ ಮಂಜು ಅವರು ಈ ಮೂಲಕ ದೇವೇಗೌಡರಿಗೆ ಅದು ಅಪಶಕುನ. ಹಾಗಾಗಿ ಈ ಬಾರಿ ಅವರ ಸೋಲು ಖಚಿತ ಅನ್ನೋದನ್ನ ಭಾಷಣದಲ್ಲಿ ಅವರು ಮೆನ್ಷನ್ ಮಾಡ್ತಿದ್ರು. ಬಲಭಾಗದಲ್ಲಿ ಸನ್ಮಾನ್ಯ ಶ್ರೀ HD ದೇವೇಗೌಡರು ಮೊನ್ನೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಾಸನದಿಂದ ಕಂಟೆಸ್ಟ್ ಮಾಡಿಸೋಕೆ ಅವರಿಗೆ ಜಾಗ ಬಿಟ್ಟುಕೊಡ್ತಿರ್ಬೇಕಾದ್ರೆ, ಅಂದರೆ ಅಲ್ಲಿಗೆ ಇಳಿಸ್ತಿರ್ಬೇಕಾದ್ರೆ ಅವಾಗ ಒಂದು ಸ್ವಲ್ಪ ಅವರು ಭಾವುಕರಾಗಿ ಮಾತನಾಡಿದಂಥ 89 8 ಜನ MLA ಇದ್ದು MP ಇದ್ದಾಗ ಏನಾಯ್ತು ಅಂತ ಜ್ಞಾಪಕ ಇದೆಯಾ? 99 ಜ್ಞಾಪಕ ಇದೆಯಾ? ಅದೇ 2019 ಬರ್ತದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಅಂದ್ರೆ 9 ಅನ್ನೋದು ಅವ್ರಿಗೆ ಕಂಟಕ. ಅದ್ರ ಜೊತೆಗೆ 18ನೇ ತಾರೀಕು ಆಗ್ತಾ ಇರೋದು ಅಂದ್ರೆ 8 1 9 ಅದು ಕೂಡ ಕಂಟಕ. ಯಾತಕ್ಕೆ ಅಂದ್ರೆ ಇದು ಒಂಥರ ಹೇರ್ ಮಾಡಿಸ್ದಂಗೆ ಜೋಡಿ ಬರ್ತಾ ಇದೆ. ನಾನು ಗೊತ್ತಿಲ್ಲ, ಎಲ್ಲ ಟಿವಿನಲ್ಲಿ ಅಲ್ಲಿ ಬಂದು ನೋಡ್ತಾ ಇದೀನಿ, ಅದೇನೋ ತೆಂಗಿನಕಾಯಿ ಹೊಡೆದ್ರಂತೆ, ಅದು ಹೊಡಿಲೇ ಇಲ್ವಂತೆ. ಇದು ಅಂದ್ರೆ ಅವ್ರಿಗೆ ಅವರೇ ಅಪಶಕನ. 8 ಜನ MLA ಇದೀರಿ. 89